ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹ್ಯಾರಿಸ್ ಮತ್ತು ನಲ್ಪಾಡ್ ಶ್ರೀಕಿನೇ ರೂವಾರಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬಿಟ್ಕಾಯಿನ್ ಕಿಂಗ್ ಪಿನ್ಗೂ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. ಶ್ರೀಕಿ ನಿವಾಸದ ಮೇಲೂ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಜಯನಗರದಲ್ಲಿ ಕಿಂಗ್ ಪಿನ್ ಶ್ರೀಕಿ ನಿವಾಸ. ಇನ್ನು 4 ಜನ ಸಿಆರ್ಪಿಎಫ್ ಯೋಧರ ಭದ್ರತೆಯಲ್ಲಿ ದಾಳಿಯನ್ನ ಮಾಡಲಾಗಿದೆ. ಬೆಳಿಗ್ಗೆ 5 ಗಂಟೆಗೆ ದಾಳಿಯನ್ನ ಮಾಡಿರುವ ಅಧಿಕಾರಿಗಳು ಬಿಟ್ಕಾಯಿನ್ ಕಿಂಗ್ ಪಿನ್ಗೂ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. ಶ್ರೀಕಿ ನಿವಾಸದ ಮೇಲೂ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಬೆಂಗಳೂರಿನ ಜಯನಗರದಲ್ಲಿರುವ ಶ್ರೀಕಿ ನಿವಾಸ. ಇನ್ನು 4 ಜನ ಸಿಆರ್ಪಿಎಫ್ ಯೋಧರ ಭದ್ರತೆಯಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ದಾಳಿ ಮಾಡಿರುವ ಅಧಿಕಾರಿಗಳು ಈಗಾಗಲೇ ಇನ್ನು ಹ್ಯಾರಿಸ್ ಮತ್ತು ನಲ್ಪಾಡ್ ಇವರಿಬ್ರು ನಡುವೆ ಶ್ರೀಕಿನೇ ರೂವಾರಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ರೈಡ್ ಮಾಡಿ ಕೆಲವೊಂದು ದಾಖಲೆಗಳನ್ನ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 2020-24ರಲ್ಲಿ ಸಿಐಡಿ ಅಧಿಕಾರಿಗಳು ನಲ್ಪಾಡ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು. ಇನ್ನು ಇದೇ ಬೆನ್ನಲ್ಲೇ ಅವರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ರು. ಈಗ 4.5 ಕೋಟಿ ಇವರಿಬ್ರು ನಲ್ಪಾಡ್ ಹಾಗೂ ಕಿಂಗ್ ಪಿನ್ ಶ್ರೀಕಿ ಅವರ ನಡುವೆ ಆರ್ಥಿಕ ವ್ಯವಹಾರ 4.5 ಕೋಟಿ ಆಗಿದೆ ಅನ್ನೋದು ಈಗ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. 15ಕ್ಕೂ ಹೆಚ್ಚು ಕಡೆಗಳಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಸಿಐಡಿ, ಸಿಬಿಐ, ಈಗ ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈಗ ನೋಡ್ತಾ ಇರ್ಬೋದು ಶ್ರೀಕಿ ಪರಿಚಯ ಅಂತ ಹೇಳಿ ನಲ್ಪಾಡ್ ಅವರೇ ಹೇಳ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಈಗ ಶ್ರೀಕಿ ಮನೆ ಮೇಲೆ ಕೂಡ ದಾಳಿ ಆಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತಾ, ಈಗಾಗಲೇ ನಾನು ಮೊದಲೇ ಹೇಳ್ದಂಗೆ 2020ರಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಹಗರಣ ಆದಂತದಂದ್ರೆ ಬಿಟ್ಕಾಯಿನ್ ಹಗರಣ. ಯಾಕಂದ್ರೆ ಶ್ರೀಕಿಯನ್ನ ಯಾವಾಗ ಇಲ್ಲಿ ಸಿಸಿಬಿ ಆಗಿರ್ಬೋದು ಮತ್ತೆ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೋ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಿಟ್ಕಾಯಿನ್ ಅವ್ಯವಹಾರ ಆಗಿದೆ ಮತ್ತೆ ಹಗರಣ ಆಗಿದೆ ಅಂತಾನು ಕೂಡ ಗೊತ್ತಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಕೂಡ ಈತನ ಜೊತೆಗೂ ಕೂಡ ಏನು ನಲ್ಪಾಡ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಗೊತ್ತಾಗತ್ತೆ. ಅದು ಕೂಡ ನಾನು ಮೊದಲೇ ಹೇಳ್ದಂಗೆ 4.5 ಕೋಟಿಯಷ್ಟು ಹಣದ ವರ್ಗಾವಣೆ ಕೂಡ ಈಗಾಗಲೇ ಇವರ ಮಧ್ಯೆ ಕೂಡ ಆಗಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಈಗಾಗಲೇ ಬೇರೆ ಬೇರೆ ರಾಜಕಾರಣಿಗಳ ಏನು ಈತನನ್ನು ಶ್ರೀಕಿಯನ್ನು ಕೂಡ ಬಳಸ್ಕೊಂಡು ಅವರ ಬಳಿ ಇರುವಂತಹ ಬ್ಲಾಕ್ ಮನಿಗಳೆಲ್ಲವನ್ನು ಕೂಡ ಅಕ್ರಮವಾಗಿ ಏನೋ ಬಿಟ್ಕಾಯಿನ್ ಆಗಿ ಕನ್ವರ್ಟ್ ಮಾಡಿ ಆನಂತರ ಅದನ್ನೆಲ್ಲವನ್ನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಇರುವಂತದ್ದು. ಆ ಎಲ್ಲಾ ವಿಚಾರವನ್ನು ಕೂಡ ಇಟ್ಕೊಂಡು ಈಗಾಗಲೇ ಇಡಿ ಅಧಿಕಾರಿಗಳು ಕಂಪ್ಲೀಟ್ ಆದಂತಹ ವರ್ಕ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಲ್ಪಾಡ್ ಆಗಿರ್ಬೋದು ಮತ್ತೆ ಹ್ಯಾರಿಸ್ ಆಗಿರ್ಬೋದು, ಜೊತೆಗೆ ಆಗ ಏನು ಯಾವ್ಯಾವ ಹೆಸರು ತಳ್ಕಾಕೊಂಡಿತ್ತು ಅವರೆಲ್ಲರ ಮನೆ ಮೇಲೂ ಕೂಡ ಈಗಾಗಲೇ ರೈಡ್ ಮಾಡಿದ್ದಾರೆ. ಎಲ್ಲರ ಆಫೀಸಲ್ಲೂ ಕೂಡ ಈಗಾಗಲೇ ರೈಡ್ ಮಾಡಿದ್ದಾರೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಗಳ ಮೇಲೆ ಕೂಡ ಸಾಕಷ್ಟು ಏನು ವಿಚಾರಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ಬಿಟ್ಕಾಯಿನ್ ಅಂತಂದ್ರೆ ಅದೆಲ್ಲೂ ಕೂಡ ಕಾಣಿಸೋದಿಲ್ಲ. ಸೊ ಹೀಗಾಗಿ ಆ ಒಂದು ಬಿಟ್ಕಾಯಿನ್ ಇಟ್ಕೊಳ್ಳುವಂತ ರೀತಿ ಯಾವ ರೀತಿ ಇರುತ್ತೆ ಮತ್ತೆ ಅದು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಈ ರೀತಿಯಾದಂತಹ ವಿಚಾರಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಕೆದಕ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಶ್ರೀಕಿ ಅವರ ಮನೆಯಲ್ಲೂ ಕೂಡ ಈಗಾಗಲೇ ರೈಡ್ ಮಾಡಿರುವಂತದ್ದು. ಅಲ್ಲಿರುವಂತಹ ಕೆಲವೊಂದು ಟೆಕ್ನಿಕಲ್ ವಿಚಾರದ ಮೇಲೆ ಕೂಡ ಈಗಾಗಲೇ ಕಣ್ಣಿಟ್ಟಿದ್ದಾರೆ. ಅಲ್ಲಿ ಯಾವ್ಯಾವ ರೀತಿಯಾದಂತಹ ಏನು ಟೆಕ್ನಿಕಲ್ ಎವಿಡೆನ್ಸ್ ಸಿಗುತ್ತೋ ಅದರನ್ನ ಕಂಪ್ಲೀಟ್ ಆಗಿ ಮಾನಿಟೈಸ್ ಮಾಡುವಂತ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಅಲ್ಲೂ ಕೂಡ ಹೋಗ್ಬೇಕು ಅಂದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಅಧಿಕಾರಿಗಳೇ ಹೋಗ್ಬೇಕಾಗತ್ತೆ. ಆ ಒಂದು ವಿಚಾರದಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ರೀಡ್ ಅನ್ನ ಮಾಡಿರುವಂತ ಇಡಿ ಅಧಿಕಾರಿಗಳು ಅಲ್ಲಿ ಬೆಳಗಿಂದನೂ ಕೂಡ ಬೀಡನ್ನ ಬಿಟ್ಟು ಆತನಿಗೂ ಕೂಡ ಕ್ವಶನ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಅಂದ್ರೆ ಈಗಾಗಲೇ ಶ್ರೀಕಿ ಅಲ್ಲಿ ಇದಾನೋ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಇದ್ದಿದ್ದೇ ಆದಲ್ಲಿ ಆತನಿಗೂ ಕೂಡ ಡ್ರಿಲ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಆಗ ನಡೆದಂತ ಟ್ರಾನ್ಸಾಕ್ಷನ್ ಗಳೇನಿದೆ ಅದರ ಮೇಲೂ ಕೂಡ ಈಗಾಗಲೇ ಕೆಲವೊಂದು ಕ್ವಶನ್ಸ್ ಗಳು ಕೂಡ ಕೇಳ್ತಾರೆ. ಜೊತೆಗೆ ಸಿಸಿಬಿ ಆಗಿರ್ಬೋದು ಸಿಐಡಿ ಆಗಿರ್ಬೋದು ಆತನನ್ನು ಕೂಡ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಂತ ಕೆಲವೊಂದು ಎವಿಡೆನ್ಸ್ ಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಪಡ್ಕೊಂಡಿರುವಂತದ್ದು. ಅದ್ರ ಮೇಲೂ ಕೂಡ ಆ ಒಂದು ಬೇಸಿಸ್ ಮೇಲೂ ಕೂಡ ಇಡಿ ಅಧಿಕಾರಿಗಳು ಎಲ್ಲ ರೀತಿಯಂತ ಪ್ರಶ್ನೆಯನ್ನು ಕೂಡ ಈಗಾಗಲೇ ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಇವತ್ತು ಎಲ್ಲರಿಗೂ ಕೂಡ ಡ್ರಿಲ್ ಏನು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಇವತ್ತು ಅಥವಾ ನಾಳೆವರೆಗೂ ಕೂಡ ಈ ಒಂದು ರೈಡ್ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಅಂಕಿತಾ,
ಎಸ್ ಅಜಯ್, ಇನ್ನೊಂದ್ ಕಡೆ ಇಲ್ಲಿ ನೋಡ್ತಾ ಇರ್ಬೋದು ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಮೇನ್ ರೂವಾರಿ ಹ್ಯಾರಿಸ್ಗೆ ಮತ್ತೆ ನಲ್ಪಾಡ್ ಇವರಿಬ್ರು ನಡುವೆ ಮೇನ್ ರೂವಾರಿನೇ ಶ್ರೀಕಿ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಖಂಡಿತವಾಗ್ಲೂ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಆ ಶ್ರೀಕಿಯನ್ನ ಬಳಸ್ಕೊಂಡು ಇಲ್ಲಿ ಕೇವಲ ಇಲ್ಲಿ ನಲ್ಪಾಡ್ ಅಷ್ಟೇ ಅಲ್ದ ಸಾಕಷ್ಟು ಜನ ರಾಜಕಾರಣಿಗಳು ಕೂಡ ಆತನನ್ನ ಬಳಸ್ಕೊಂಡು ತಮ್ಮಲ್ಲಿರುವಂತಹ ಬ್ಲಾಕ್ ಮನಿಯನ್ನ ವೈಟ್ ಮಾಡೋದಕ್ಕೂ ಕೂಡ ಸಾಕಷ್ಟು ಜನ ಮುಂದಾಗಿದ್ರು ಅಂತಾನು ಕೂಡ ಸಾಕಷ್ಟು ಸುದ್ದಿ ಕೂಡ ಆಗಿತ್ತು 2020 ಮತ್ತೆ 24ರಲ್ಲಿ. ಸೊ ಹೀಗಾಗಿ ಅದು ಮುಂದುವರಿದ ಭಾಗದಂತೆ ಇವತ್ತು ಕೂಡ ಮತ್ತೆ ರೈಡ್ ಆಗಿರುವಂತದ್ದು. ಇಲ್ಲಿ ಇಡಿ ಅಧಿಕಾರಿಗಳು ಕೂಡ ಕೆಲವೊಂದು ಮೇಜರ್ ಲೀಡ್ಸ್ ಕೂಡ ಸಿಕ್ಕಿರತ್ತೆ. ಆ ಒಂದು ಮೇಜರ್ ಲೀಡ್ಸ್ ಗಳನ್ನ ಪಡ್ಕೊಂಡು ಇಲ್ಲಿ ರೈಡ್ ಕೂಡ ಮಾಡಿರ್ತಾರೆ. ಆದ್ರೆ ಇಲ್ಲಿ ಯಾರ್ಯಾರ ವಿಚಾರಗಳು ಅಂತ ಹೇಳಿ ಇಡಿ ಅಧಿಕಾರಿಗಳು ಇಲ್ಲಿ ಬಿಟ್ಕೊಡೋದಿಲ್ಲ. ಯಾವುದೇ ರೀತಿಯಾಗಿ ಅವರು ಮಾಧ್ಯಮ ಪ್ರಕಟಣೆ ಕೂಡ ಹೇಳೋದಿಲ್ಲ. ಸೊ ಹೀಗಾಗಿ ಬಹುತೇಕವಾಗಿ ರೈಡ್ ಎಲ್ಲ ಕಂಪ್ಲೀಟ್ ಆದ ನಂತರದಲ್ಲಿ ಅವರು ಕೆಲವೊಂದು ಮಾಹಿತಿಗಳನ್ನ ಬಿಟ್ಕೊಡ್ತಾರೆ. ಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ಇಂತಿಂತ ವ್ಯಕ್ತಿಗಳು ಇಂತಿಂತ ಏನು ಸಂಸ್ಥೆಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಡೈರೆಕ್ಟ್ ಆಗಿ ಹೇಳೋದಿಲ್ಲ. ಸೊ ಹೀಗಾಗಿ ಅಷ್ಟಾಗಿ ಮಾಹಿತಿ ಇನ್ನೂ ಕೂಡ ಸಿಗ್ಬೇಕಾಗಿದೆ. ಒಟ್ನಲ್ಲಿ ಈಗ ಗೊತ್ತಾಗ್ತಿರುವಂತದ್ದೇ ನಲ್ಪಾಡು ಜೊತೆಗೆ ಇವರು ಕೂಡ ವ್ಯವಹಾರ ಮಾಡಿದ್ದೇನಿದೆ ಆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈಗಾಗಲೇ ರೈಡ್ ಆಗಿದೆ. ಸೊ ಹೀಗಾಗಿ ನಾನು ಆಗ್ಲೇ ಹೇಳ್ದಂಗೆ ಬೇರೆ ಬೇರೆ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಈತನನ್ನ ಬಳಸ್ಕೊಂಡು ಕೂಡ ಬೇರೆ ಬೇರೆ ಬಿಟ್ಕಾಯಿನ್ ಅನ್ನ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ರು. ಅದೆಲ್ಲವೂ ಕೂಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ಮತ್ತೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅದೇನಾರೋ ಪೂರಕವಾದಂತಹ ದಾಖಲೆಗಳು ಸಿಕ್ಕರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇಡೀ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಅಂಕಿತ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗೆ.